ಓ ಗಂಡಸೆ ನೀನು ಇಷ್ಟೇ. ಪ್ರತಿ ಗಂಡಸಿನ ಅಂತರಾಳದ ಹೊತ್ತಿಗೆ ಅಧ್ಯಾಯ 1. ಆತ್ಮೀಯ ಸ್ನೇಹಿತರೆ, ನನಗೆ ಬುದ್ಧಿ ಬಂದಾಗಿನಿಂದ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಅಧ್ಯಯನ ಮಾಡಿದಾಗ ನಾನು ಕಂಡುಕೊಂಡ ಕೆಲವು ಸತ್ಯಗಳನ್ನು ನಿಮ್ಮ ಮುಂದೆ ಬಿಚ್ಚಿಡಬೇಕು ಅಂತ ಪ್ರಯತ್ನಪಟ್ಟು ಇದೊಂದು ಗ್ರಂಥವನ್ನು ಸಿದ್ಧಪಡಿಸ್ತಾ ಇದ್ದೇನೆ. ಓ ಗಂಡಸೆ ನೀನು ಇಷ್ಟೇ. ಪ್ರತಿ ಗಂಡಸಿನ ಅಂತರಾಳ ಅಧ್ಯಾಯ 1. ಓ ಗಂಡಸೆ ನೀನು ಇಷ್ಟೇ. ಈ ಪದವನ್ನು ಕೇಳಿದಾಕ್ಷಣ ಪ್ರತಿಯೊಬ್ಬ ಗಂಡಸರಿಗೂ ಮುಜುಗರವಾಗುತ್ತದೆ. ಜೊತೆಗೆ ಏನಿದು, ಗಂಡಸರ ಬಗ್ಗೆ ಈ ತರಹ ಬರೆದಿದ್ದಾನಲ್ಲ ಅಂತ ಅಲ್ಲವೇ? ಹಾಗೆ ಅನ್ನಿಸುವುದು ಕೂಡ ಸಹಜ. ಏಕೆಂದರೆ ಗಂಡಸು ಎಂದರೆ ಈ ಜಗತ್ತಿನಲ್ಲಿ ಒಂದು ತರಹದ ಹುಮ್ಮಸ್ಸು, ದರ್ಪ, ಅಹಂ. ಪ್ರತಿಯೊಬ್ಬ ಗಂಡಸನ್ನು ಗುರುತಿಸುವುದು ಹಾಗೇನೆ. ಗಂಡಸು ಎಂದರೆ ಸ್ವಾರ್ಥದ ರೂಪ ಎಂದು ಭಾವಿಸುತ್ತಾರೆ. ಪ್ರತಿಯೊಬ್ಬ ಗಂಡಸು ಕೆಟ್ಟವನು, ಅವನು ಸರಿಯಿಲ್ಲ, ಇವನು ಸರಿಯಿಲ್ಲ, ಹೀಗೆ ಹೇಳುತ್ತಾ ಹೋದರೆ ಪದಗಳು ಸಾಲುವುದಿಲ್ಲ. ನೋಡುಗರ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಗಂಡಸರ ಮೇಲೆ ಬೆರಳು ಮಾಡಿ ತೋರಿಸುತ್ತಾರೆ ಅಲ್ಲವೇ? ಈಗ ನಾನು ಪ್ರತಿಯೊಬ್ಬ ಗಂಡಸರ ಅಂತರಂಗದ ಒಳಗಿರುವ ಎಸಳುಗಳನ್ನು ಬಿಚ್ಚಿಡುವ ಪ್ರಯತ್ನವನ್ನು ಮಾಡಲು ಹೊರಟಿದ್ದೇನೆ ಅನ್ನುವುದಕ್ಕಿಂತ ಪ್ರಯತ್ನಿಸುತ್ತೇನೆ. ನಿಮಗೆ ಅನ್ನಿಸಬಹುದು ಇದೊಂದು ಹುಚ್ಚು ಪ್ರಯತ್ನ ಅಂತ. ಏಕೆಂದರೆ ಗಂಡಸರ ಅಂತರಂಗವನ್ನು ಅರಿತುಕೊಂಡು ಸ್ಪಂದಿಸುವ ಮತ್ತೊಂದು ಅಂತರಂಗದ ಜೀವಿ ಈ ಜಗತ್ತಿನ ಯಾವ ಮೂಲೆಯಲ್ಲಿ ಹುಡುಕಿದರೂ ಸಿಗುವುದಿಲ್ಲ. ಈ ಪ್ರಪಂಚವನ್ನೇ ಆಳುವ ಗಂಡಸು ಕೂಡ ಒಂಟಿ ಜೀವಿ. ನಾನಿದ್ದೇನೆ ಎಂದು ಹೇಳುವ ಯಾವುದೇ ವ್ಯಕ್ತಿಯು ಜೊತೆಯಲ್ಲಿ ಇರುವುದಿಲ್ಲ. ಹೇಳಿಕೊಳ್ಳಲು ಮಾತ್ರ, ಸಂದರ್ಭಕ್ಕೆ ಮಾತ್ರ. ಸಂದರ್ಭದ ಸದ್ಯೋಗ, ಉಪಯೋಗ, ದುರುಪಯೋಗ ಮುಗಿದ ನಂತರ ಅವನು ಅಷ್ಟಕ್ಕಷ್ಟೇ. ಹೇಗೆಂದರೆ ಹಸಿವಿಗೆ ಆಹಾರ ಬೇಕು, ಆಹಾರ ತಯಾರಿಸಲು ರುಚಿ ಬೇಕು, ರುಚಿಗೆ ಉಪ್ಪು ಖಾರ ಬೇಕು, ಖಾರ ಎಂದೊಡನೆ ಮೆಣಸಿನಕಾಯಿ ಅಲ್ಲವೇ? ರುಚಿಗೆ ಹಾಕಿದ ಮೆಣಸಿನಕಾಯಿ ಇಡೀ ಆಹಾರವನ್ನು ಖಾರವಾಗಿ ರುಚಿಯಾಗಿಸುತ್ತದೆ. ಆಹಾರ ತಟ್ಟೆಗೆ ಬಂದ ಮೇಲೆ ಆ ಮೆಣಸಿನಕಾಯಿ ತಟ್ಟೆಯಿಂದ ಆಚೆಗೆ, ನಂತರ ಅದು ಕಸಕ್ಕೆ. ಇದೇ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡುವ ಕರಿಬೇವು ನಮಗೆ ತನ್ನ ರಸವನ್ನು ಕೊಟ್ಟು ತಟ್ಟೆಯಿಂದ ಆಚೆ ಹಾಕಿಸಿಕೊಂಡು ಕಸ ಸೇರುತ್ತದೆ. ಗಂಡಸರು ಮನಸ್ಸನ್ನು ಒಲಿಸಿಕೊಳ್ಳಲು ಮಾತ್ರ ಇರುತ್ತಾರೆ ವಿನಃ ಅಪ್ಪಿತಪ್ಪಿಯೂ ಅಂತರಂಗವನ್ನು ಅರಿತು ಅಂತರಂಗಕ್ಕೆ ಬಲ ಕೊಡುವ ವ್ಯಕ್ತಿಗಳು ಎಲ್ಲರಲ್ಲಿಯೂ ಇಲ್ಲ, ಹುಡುಕಿದರೂ ಸಿಗುವುದೂ ಇಲ್ಲ. ನೀವೇ ಯೋಚನೆ ಮಾಡಿ. ಪ್ರತಿಯೊಬ್ಬರು ಚಿಂತಿಸುವ ರೀತಿ ಹೇಗಿರುತ್ತದೆ ಎಂದರೆ, ತಾವೇ ಸೃಷ್ಟಿಸಿಕೊಂಡ ಕೌತುಕ, ಆ ಕೌತುಕಗಳ ಸುಳಿಗಳ ಒಳಗೆ ಇರುವ ಮಜಲುಗಳ ಬಗ್ಗೆ 24 ಗಂಟೆ ಚಿಂತಿಸುತ್ತಾರೆ. ಮತ್ತೊಬ್ಬರ ಅಂತರಂಗದಲ್ಲಿರುವ ಗುಡುಗು ಮಿಂಚನ್ನು ತಿಳಿಯುವ ಗೋಜಲಿಗೆ ಹೋಗುವುದಿಲ್ಲ. ಇದನ್ನು ಕಟ್ಟಿಕೊಂಡು ನಮಗೇನಾಗಬೇಕು ಎಂದುಕೊಂಡಿರ? ಅವರವರ ವಿಷಯಗಳು ಅವರವರಿಗೇ ಅಲ್ಲವೇ? ಇಲ್ಲೇ ಒಂದು ಸಣ್ಣ ಕುತೂಹಲ ಇರುವುದು. ಮತ್ತೊಬ್ಬರ ಅಂತರಂಗವನ್ನು ನಾವು ಬಿಚ್ಚಿ ನೋಡಿದಾಗ ಪ್ರತಿಯೊಬ್ಬರಿಗೂ ಅನ್ನಿಸುವುದೇನೆಂದರೆ, ಅವರಿಗಿಂತ ನನ್ನ ಜೀವನವೇ ಚೆನ್ನಾಗಿದೆ ಎಂದು. ಹೇಗೆ ಎನ್ನುವಿರಾ? ಒಂದು ಸಣ್ಣ ಘಟನೆಯನ್ನು ಹೇಳುತ್ತೇನೆ. ಹೊಟ್ಟೆಪಾಡಿಗಾಗಿ ನನ್ನ ಹುಟ್ಟೂರು ಗುಂಡ್ಲುಪೇಟೆಯನ್ನು ಬಿಟ್ಟು ಬಂದಾಗ ಬೆಂಗಳೂರಿನ JC ರಸ್ತೆಯ ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ರಾತ್ರಿಯ ವೇಳೆ ಮಲಗುತ್ತಿದ್ದೆ. ಬೆಳಿಗ್ಗೆ ಎದ್ದೊಡನೆ ಟಾಪಲ್ಲಿ ಇರುವ ಬಾತ್ರೂಮಲ್ಲಿ ನಿತ್ಯದ ಕೆಲಸ ಮುಗಿಸಿ ಅಂಗಡಿಯ ಓನರ್ ಬರುವ ಮುಂಚೆ ಅಂಗಡಿಯಿಂದ ಶ್ರೀನಗರದವರೆಗೆ ನಡೆದುಕೊಂಡು ಮಸ್ತಾನ್ ಡಿಸೈನರ್ ಹತ್ತಿರ ಕೆಲಸಕ್ಕೆ ಹೋಗುತ್ತಿದ್ದೆ. ಒಮ್ಮೊಮ್ಮೆ ಜೆರಾಕ್ಸ್ ಅಂಗಡಿಯ ಓನರ್ ರಾತ್ರಿ 12 ಗಂಟೆಯಾದರೂ ಹೋಗುತ್ತಿರಲಿಲ್ಲ. ಆಗ ಅಂಗಡಿಯ ಒಳಗೆ ನಾನು ಹೋಗುವ ಹಾಗಿರಲಿಲ್ಲ. ರಸ್ತೆಯಲ್ಲಿ ಕತ್ತಲೆಯಲ್ಲಿ ಬಾಗಿಲು ಮುಚ್ಚಿರುವ ಅಂಗಡಿಗಳ ಮುಂದೆ ಓಡಾಡುತ್ತಾ ಅಲ್ಲಿ ಇಲ್ಲಿ ಕುಳಿತುಕೊಂಡು ಕಾಲ ಕಳೆಯುತ್ತಿದ್ದೆ. ಆ ಸಂದರ್ಭಗಳಲ್ಲಿ ನಾನು ಕಂಡ ದೃಶ್ಯಗಳು ತುಂಬ ನೋವನ್ನು ಕೊಡುತ್ತಿತ್ತು. ದಿನಗೆಲಸದ ಕೆಲಸಗಾರರು ರಸ್ತೆಯ ಮಗ್ಗಲಲ್ಲೇ ನೆಮ್ಮದಿಯಾಗಿ ಮಲಗಿ ಮುಂಜಾನೆ ಎದ್ದೊಡನೆ ಸ್ನಾನದ ಮನೆಗಳಲ್ಲಿ ಸ್ನಾನ ಮುಗಿಸಿಕೊಂಡು ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಆಗ ನಾನಂದುಕೊಂಡದ್ದು, ದೇವರು ರಾತ್ರಿಯ ವೇಳೆ ಅಂಗಡಿಯೊಳಗೆ ನನಗೆ ಮಲಗಲು ಒಂದು ವ್ಯವಸ್ಥೆಯನ್ನಾದರೂ ಮಾಡಿದ್ದಾನೆ. ಇವರುಗಳಿಗೆ ಅದೂ ಇಲ್ಲ. ರಸ್ತೆಯ ಬದಿಯಲ್ಲಿ ಮಲಗುವವರಿಗೆ ಹೋಲಿಸಿದರೆ ಅವರಿಗಿಂತ ನಾನೇ ಉತ್ತಮ ಎಂದುಕೊಂಡಾಗ ನಮ್ಮ ನೊಂದ ಮನಸ್ಸಿಗೆ ನಾವೇ ಧೈರ್ಯವನ್ನು ತಂದುಕೊಂಡು ನಮ್ಮಗಳ ಕೆಲಸಗಳತ್ತ ಗಮನ ಕೊಡುವುದಾಗುತ್ತದೆ ಅಲ್ಲವೇ? ಆ ಧೈರ್ಯವೇ ಬದುಕಿನ ದಾರಿಯಾಗಿರುತ್ತದೆ. ನಾನು ದೂರದರ್ಶನದಲ್ಲಿ ಕೆಲಸ ಮಾಡಬೇಕಾದರೆ ಮತ್ತೊಬ್ಬರ ಅಂತರಾಳವನ್ನು ಹೊಕ್ಕಿ ಅಲ್ಲಿರುವ ನಿಗೂಢ ತುಮುಲಗಳನ್ನು ತಿಳಿದುಕೊಳ್ಳುವ ಕುತೂಹಲವನ್ನು ಹುಟ್ಟುಹಾಕಿದವರು ನನ್ನ ಗುರುಗಳು. ಅವರ ಹೆಸರು LG ಶಿವಕುಮಾರ್.
ಅವರು ದೂರದರ್ಶನದಲ್ಲಿ ಕಾರ್ಯಕ್ರಮಗಳ ನಿರ್ಮಾಪಕರಾಗಿ ವೃತ್ತಿ ಮಾಡುತ್ತಿದ್ದರು. ಈಗ ಅವರು ಉಳಿದಿಲ್ಲ, ಪರಮಾತ್ಮನ ಪಾದ ಸೇರಿದರು. ಅವರು ಹೇಳಿದ ಒಂದು ಮಾತು, ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗವನ್ನು ಓದುತ್ತಾ ಹೋಗು. ಅವರ ಅಂತರಂಗದ ಗುಟ್ಟು ನಿನಗೆ ತಿಳಿಯುತ್ತಾ ಹೋಗುತ್ತದೆ. ನಿನ್ನ ಜ್ಞಾನದ ಭಂಡಾರ ಬೆಳೆಯುತ್ತಾ ಹೋಗುತ್ತದೆ. ನಿನಗೆ ವಾಸ್ತವವೇನು, ಬದುಕುವುದಕ್ಕಾಗಿ ಆಡುವ ನಾಟಕಗಳೇನು, ಸುಳ್ಳಿನ ಸ್ವರೂಪಗಳೇನು ಎಂಬುದು ತಿಳಿಯುತ್ತಾ ಹೋಗುತ್ತದೆ. ಆಗ ನೀನು ಬದುಕುವುದಕ್ಕೆ ಉತ್ತಮ ದಾರಿ ಮಾರ್ಗಗಳನ್ನು ಹುಡುಕಿಕೊಳ್ಳುತ್ತೀಯ ಎಂದು. ಹಾಗಾಗಿ ನನಗೆ ಪರಿಚಯವಾದವರು, ಪರಿಚಯವಾಗದಿದ್ದವರು ಯಾರೇ ಸಿಕ್ಕರೂ ಸೂಕ್ಷ್ಮವಾಗಿ ನೋಡುತ್ತಿದ್ದೆ. ಆಗ ನನಗೆ ಅನ್ನಿಸಿದ್ದು, ಈ ಬದುಕು ಇಷ್ಟೇನಾ? ಎಲ್ಲವೂ ಸುಳ್ಳು, ಎಲ್ಲವೂ ಭ್ರಮೆ ಎಂದು. ಈ ಭ್ರಮೆಯ ಬದುಕಿನಲ್ಲಿ ಸುಳ್ಳುಗಳ ಸಮಾಧಿಯ ಮೇಲೆ ಮನೆಯನ್ನು ಕಟ್ಟಿ ಹೇಗೆ ಬದುಕುತ್ತೇವೆ ಅಲ್ಲವೇ? ಇದೇ ನಾನು ಹೇಳಲು ಹೋಗುತ್ತಿರುವ ಗುಟ್ಟುಗಳು. ಆ ಗುಟ್ಟಿನಲ್ಲಿ ಎಲ್ಲರ ವೇಷಗಳು ಹೇಗಿರುತ್ತದೆ, ಮುಚ್ಚಿಡಲು ಹೊರಟ ಗುಟ್ಟುಗಳು ಹೇಗೆ ತೆಗೆದುಕೊಳ್ಳುತ್ತವೆ, ಹೇಗೆ ತೆರೆದುಕೊಳ್ಳುತ್ತದೆ ಎಂದು. ಮಹಾಭಾರತದಲ್ಲಿ ಈ ಸಂದರ್ಭಗಳಿಗೆ ಹೋಲಿಕೆಯಾಗುವ ಒಂದು ಘಟನೆ ಇದೆ. ಮಹಾಭಾರತದ ಯುದ್ಧ ನಡೆಯುವಾಗ ಕರ್ಣನ ಸಾವಾಗುತ್ತದೆ. ಯಾರಿಗೂ ತಿಳಿಯದಂತೆ ಮಹಾತಾಯಿ ಕುಂತಿ ಕರ್ಣನ ಮೃತದೇಹವನ್ನು ನೋಡಿ ದುಃಖಿತಳಾಗಿದ್ದಾಗ ಇದನ್ನು ಕಂಡ ಧರ್ಮರಾಯ ವಿಷಯವನ್ನು ಕುಂತಿಯಿಂದಲೇ ತಿಳಿದುಕೊಂಡು ಹೆಣ್ಣಿಗೆ ಎಂದು ಒಂದು ಶಾಪವನ್ನು ಕೊಟ್ಟರಂತೆ. ಹೆಣ್ಣಿನ ಬಾಯಲ್ಲಿ ಯಾವುದೇ ಸತ್ಯ ನಿಲ್ಲದಿರಲಿ ಎಂದು. ಹಾಗಾಗಿಯೇ ಇರಬೇಕು. ನಾವು ಯಾವುದೇ ಗುಟ್ಟು ವಿಷಯವನ್ನು ಯಾರಿಗೂ ಹೇಳಬೇಡ ಎಂದು ಹೇಳಿದರೆ, ತಮಗೆ ಆತ್ಮೀಯರಾದ ಯಾರಿಗಾದರೂ ಅದನ್ನು ಹೇಳಿಕೊಂಡು ಯಾರಿಗೂ ಹೇಳಬೇಡ ಎಂದು ಹೇಳಿ ಮನಸ್ಸನ್ನು ಹಗುರ ಮಾಡಿಕೊಂಡು ಸಮಾಧಾನರಾಗುತ್ತಾರೆ. ನಮ್ಮ ಮನಸ್ಸಿನ ಭಾರವನ್ನು ಮತ್ತೊಬ್ಬರ ತಲೆಯ ಮೇಲೆ ಹಾಕಿ ನಾವು ನೆಮ್ಮದಿಯಾಗಿದ್ದೇವೆ ಎಂದುಕೊಂಡರೆ ಅದು ತಪ್ಪು. ನಮ್ಮ ಭಾರವನ್ನು ಹೊತ್ತುಕೊಂಡ ಅವರು ಮತ್ತೊಬ್ಬರ ತಲೆಯ ಮೇಲೆ ಹೊರಿಸಿ ತಣ್ಣಗಾಗುತ್ತಾರೆ. ಇದು ಹೆಣ್ಣಿನ ಬಾಯಿಯ ಗುಣ. ಇದು ತೆರೆದಿಟ್ಟ ಒಂದು ಮುಖವಾದರೆ ಮತ್ತೊಂದು ಮುಖವಿದೆ. ಅದು ತುಂಬಾ ಗಟ್ಟಿಯಾದದ್ದು, ಅಂತರ್ಮುಖ. ಯಾವ ಮನಸ್ಥಿತಿಯಲ್ಲಾಗಲಿ, ಯಾರ ಓಲೈಕೆಗಾಗಲಿ ಬಗ್ಗುವುದಿಲ್ಲ, ಕುಗ್ಗುವುದಿಲ್ಲ. ಧರ್ಮರಾಯನ ಶಾಪಕ್ಕೂ ಬಗ್ಗುವುದಿಲ್ಲ. ಶಾಪವೇ ಹೆದರಿಕೊಂಡು ಓಡಿ ಹೋಗಬೇಕು. ಹೆಣ್ಣಿನ ವೈಯಕ್ತಿಕ ಬದುಕಿನಲ್ಲಿ ಅವಳ ಇಚ್ಛೆಯಂತೆ ಘಟನೆ ಯಾವುದಾದರೂ ಆಗಬಹುದು. ಅದನ್ನು ಯಾರಿಗೂ ಹೇಳಿಕೊಳ್ಳಬಾರದು ಎಂದು ನಿರ್ಧಾರ ಮಾಡಿಕೊಂಡಳೆಂದರೆ ಮುಗಿಯಿತು. ಸತ್ತರೂ ಸಣ್ಣ ಸುಳಿವಾಗಲಿ, ಪರರಿಗೆ ಅನುಮಾನಗಳನ್ನು ಸೃಷ್ಟಿಸುವ ಸಂದರ್ಭಗಳಾಗಲಿ ಎಂದೂ ಆಗುವುದಿಲ್ಲ. ಗಂಡ ಅಥವಾ ಮಕ್ಕಳು ಹತ್ತಿರವಿದ್ದರೂ ಅವರ ಗಮನಕ್ಕೂ ಗೊತ್ತಾಗದ ಹಾಗೆ ನಿಭಾಯಿಸುತ್ತಾರೆ. ಅಷ್ಟು ಬುದ್ಧಿವಂತರು ಮತ್ತು ತಜ್ಞರು. ಕ್ಷಮಿಸಿ, ನಾನು ನಿಂದಿಸುತ್ತಿಲ್ಲ, ವಾಸ್ತವವನ್ನು ಬಿಚ್ಚಿಡುತ್ತಿದ್ದೇನೆ ಅಷ್ಟೇ. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಾರದಿದ್ದರೆ ಒಮ್ಮೆ ನಿಮ್ಮ ಅಂತರಂಗದ ಹೃದಯವನ್ನು ತೆರೆದು ನೋಡಿಕೊಳ್ಳಿ. ಯಾರಿಗೂ ಹೇಳಬೇಡಿ. ಹೇಳಿಕೊಂಡರೆ ಕಲಹ, ನೆಮ್ಮದಿ ಎಲ್ಲವೂ ಹಾಳು. ಗಂಡಸು ಎಂಬ ಪದದ ಅರ್ಥ ಪುರುಷತ್ವ, ಧೈರ್ಯ ಮತ್ತು ಶಕ್ತಿಯ ಸಂಕೇತ ಎಂದು ಹೇಳುತ್ತಾರೆ. ಗಂಡಸು ಗಂಡಸಿನೊಂದಿಗೆ ಮಾತ್ರ ಹೋರಾಡಲು ತಮ್ಮೆಲ್ಲ ಶಕ್ತಿಯನ್ನು ಬಳಸುತ್ತೇವೆ. ಇತಿಹಾಸದುದ್ದಕ್ಕೂ ಹುಡುಕಿದರೂ ಎಲ್ಲವನ್ನೂ ಎಲ್ಲರನ್ನೂ ಕೊಂದು ಬದುಕುವವನು, ರಕ್ತವನ್ನು ಹರಿಸುವವನು ಗಂಡಸು ಮಾತ್ರ ಅಂದುಕೊಂಡು ಗಂಡಸು ಎನ್ನುವ ಪದವನ್ನು ಬಳಸಿದ್ದಾರೆ. ಗಂಡಸು ಎನ್ನಿಸಿಕೊಳ್ಳುವ ಪದದ ಹಿಂದೆ ಹೆಣ್ಣಿರುತ್ತಾಳೆ. ಪ್ರತಿ ಯುದ್ಧದ ಹಿಂದೆ ಹೆಣ್ಣಿನ ನೆರಳು ಇದ್ದೇ ಇದೆ. ಯುದ್ಧ ಎಂದಾಕ್ಷಣ ದೇಶ ದೇಶಗಳ ಯುದ್ಧ ಎಂದುಕೊಳ್ಳಬೇಡಿ. ಅದಕ್ಕಿಂತ ಹೆಚ್ಚಾಗಿ ಗಂಡಸಿನ ಅಂತರಂಗದ ಯುದ್ಧ. ಇದರ ಹಿಂದೆ ಇರುವುದು ಹೆಣ್ಣು. ಗಂಡಸು ಎನ್ನುವ ಪದ ನಾವು ಕಂಡುಕೊಂಡ ಹೊರ ಜಗತ್ತಿಗೆ ಮಾತ್ರ ಸೀಮಿತವಾಗಿರುತ್ತದೆ. ನಾಲ್ಕು ಗೋಡೆಯ ಒಳಗೆ ಆ ಗಂಡಸಿಗೆ ಬೆಲೆಯೇ ಇರುವುದಿಲ್ಲ. ಏನನ್ನೂ ಅರಿಯದ ಮುಟ್ಟಾಳ. ಕ್ಷಣ ಕ್ಷಣಕ್ಕೂ ನಿಂದನೆಗೊಳಗಾಗುತ್ತಾನೆ. ನಿನಗೇನು ಗೊತ್ತಿಲ್ಲ, ನಿಮಗೇನು ಗೊತ್ತಾಗುವುದಿಲ್ಲ, ಸುಮ್ಮನೆ ಇರಿ ಎಂದು ಬೈಯುತ್ತಾ ಸುಮ್ಮನಿರಿಸಿ ಯಾವುದಾದರೊಂದು ವಿಷಯದಲ್ಲಿ ತಗಲಾಕಿಕೊಂಡಾಗ ಎಷ್ಟು ಕಲಾತ್ಮಕವಾಗಿ ನುಣುಚಿಕೊಳ್ಳುತ್ತಾರೆ. ಅದರಲ್ಲೂ ಶಿಕ್ಷೆ ಅನುಭವಿಸುವವನು ಅದೇ ಗಂಡಸು. ಮುಂದೆ ಘಟನೆಗಳ ಉಲ್ಲೇಖ ಮಾಡಿಕೊಂಡು ಹೇಳುತ್ತಾ ಹೋಗುತ್ತೇನೆ. ಇದು ಶುದ್ಧ ಸುಳ್ಳು ಎನ್ನಬೇಡಿ ಅಥವಾ ಗಾಬರಿಯಾಗಬೇಡಿ. ಸುಳ್ಳು ಎನಿಸಿದರೆ ನೇರವಾಗಿ ನಿಮ್ಮ ಮನೆಯಲ್ಲಿರುವ ಕನ್ನಡಿಯ ಮುಂದೆ ನಿಂತು ನಮ್ಮ ಮುಖದರ್ಶನವನ್ನು ಮಾಡಿಕೊಳ್ಳೋಣ. ನಮ್ಮ ದರ್ಶನವನ್ನು ನಾವೇ ಮಾಡಿಕೊಳ್ಳೋಣ. ನಮ್ಮ ರೂಪ, ವಿರೂಪ, ಕುರೂಪ ಸುಂದರ ರೂಪವಾಗಿದ್ದರೂ ಚಿಂತೆ ಇಲ್ಲ. ಅಂತರಂಗದ ರೂಪವನ್ನು ಅಳೆಯುವ ತಾಕತ್ತಿರುವುದು ನಮ್ಮ ಮುಂದಿರುವ ಅಂತರಂಗದ ಕನ್ನಡಿಗೆ ಮಾತ್ರ. ಮುಚ್ಚಿಟ್ಟುಕೊಳ್ಳುವ ತುಮುಲಗಳನ್ನು ಬಿಚ್ಚಿಡುತ್ತದೆ. ನಮ್ಮ ದೌರ್ಬಲ್ಯವೇನು ಗೊತ್ತೇ? ಪ್ರತಿಯೊಬ್ಬ ಗಂಡಸಿಗೂ ದೇವರು ಕೊಟ್ಟ ವರ ಎಂದರೆ
ಒಂದು ಕಿವಿಯಿಂದ ಕೇಳಿಸಿಕೊಂಡು ಮತ್ತೊಂದು ಕಿವಿಯಿಂದ ಹೊರಹಾಕಿ ಎಂದಿನಂತೆ ನೆಮ್ಮದಿಯಾಗಿರಲು ಯತ್ನಿಸುತ್ತಾನೆ. ಅಕಸ್ಮಾತ್ ಅವನು ಒಳಗೆ ಇಟ್ಟುಕೊಂಡನೆಂದರೆ ಕೆಟ್ಟ ಚಟಗಳಿಗೆ ದಾಸನಾಗುತ್ತಾನೆ ಅಥವಾ ಸಾಯುವುದಕ್ಕೂ ಹಿಂಜರಿಯುವುದಿಲ್ಲ. ಗಂಡಸಿನ ಮನಸ್ಸು ಅಷ್ಟು ದುರ್ಬಲವಾದದ್ದು. ಇದೇ ನಾನು ಹೇಳ ಹೊರಟಿದ್ದು. ಓ ಗಂಡಸೇ ನೀನು ಇಷ್ಟೇ. ಈಗ ವಿಷಯಕ್ಕೆ ಬರೋಣ. ಗಂಡು ಎನ್ನುವ ಪ್ರಾಣಿ ಹುಟ್ಟಿದಂದಿನಿಂದ ಪ್ರತಿಯೊಂದು ಕ್ಷಣದಲ್ಲೂ ಗಂಡಸಿನ ತಾಕತ್ತಿನ ಬಗ್ಗೆ ಹೇಳುತ್ತಾ ಹೋಗಬೇಕು ಎಂದುಕೊಂಡಿದ್ದೇನೆ. ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು, ನಮ್ಮನ್ನು ನಾವು ಅರಿತುಕೊಳ್ಳಬೇಕು. ಇತ್ತೀಚೆಗೆ ನಾನು ಒಂದು ಲೇಖನವನ್ನು ಓದಿದ್ದೆ. ಅದರಲ್ಲಿ ತುಂಬ ವಿಶೇಷತೆ ಎನಿಸಿತು. ಯಾಕೆಂದರೆ ನಾವು ಶಾಲಾ ಪುಸ್ತಕಗಳನ್ನು ಓದುವಾಗ ಅಷ್ಟೊಂದು ವಿವರಗಳು ಇರುತ್ತಿರಲಿಲ್ಲ. ಎಲ್ಲ ಕಲಿಕೆಗಳು ನಮ್ಮ ಅರಿವಿಗೆ ಬರಬೇಕಾದರೆ ಓದು ಮುಗಿಸಿ ಹೊರ ಪ್ರಪಂಚವನ್ನು ಇಂಚಿಂಚೂ ನಮ್ಮ ದೃಷ್ಟಿಯಿಂದ ಅಳೆದಾಗ ನಮ್ಮ ಜ್ಞಾನ ಬೆಳೆಯುತ್ತಾ ಹೋಗುತ್ತದೆ. ಇದು ಇಷ್ಟೇನಾ, ಹೀಗೇನಾ ಎಂದುಕೊಳ್ಳುತ್ತೇವೆ. ಅಷ್ಟಕ್ಕೆ ಕೈಬಿಟ್ಟು ದಿಕ್ಕು ಬದಲಿಸಿಕೊಂಡು ಹೋಗುತ್ತೇವೆ. ಒಂದು ಹೆಣ್ಣಿನ ಗರ್ಭಕ್ಕೆ ಪ್ರವೇಶಿಸುವ ಗಂಡಿನ ವೀರ್ಯಾಣುಗಳ ಸಂಖ್ಯೆ ಸುಮಾರು 40 ಮಿಲಿಯನ್ ಅಂತೆ. ನೋಡಿದಿರಾ ಒಬ್ಬ ಗಂಡಸಿನ ಶಕ್ತಿ ಎಷ್ಟಿದೆ ಎಂದು? ಆ ಎಲ್ಲ ವೀರ್ಯಾಣುಗಳು ಗರ್ಭಾಶಯವನ್ನು ತಲುಪಿದ್ದೇ ಆದರೆ ಅಲ್ಲಿ ಆ ಗರ್ಭದಲ್ಲಿ 40 ಮಿಲಿಯನ್ ಮಕ್ಕಳು ಒಟ್ಟಿಗೆ ಜನಿಸಬೇಕಾಗುತ್ತದೆ. ಆದರೆ ಅಲ್ಲಿಯೂ ಆರಂಭದಲ್ಲೇ ಸೋಲಿದೆ ನೋಡಿ. ಎಲ್ಲ ವೀರ್ಯಾಣುಗಳು ತನ್ನ ಗುರಿಯನ್ನು ತಲುಪಲು ವೇಗವಾಗಿ ಓಡುವ ಸುದೀರ್ಘ ಪಯಣದಲ್ಲಿ ಕೊನೆಗೆ ಬದುಕುಳಿಯುವುದು ಕೇವಲ 200ರಿಂದ 300 ಮಾತ್ರ. ನೋಡಿದ್ರಾ? ಈಗ ಹೇಳಿ, ಓ ಗಂಡಸೇ ನೀನು ಇಷ್ಟೇ ಎಂದು. ಈ 200ರಿಂದ 300 ಸಂಖ್ಯೆಯ ವೀರ್ಯಾಣುಗಳು ಗರ್ಭಾಶಯ ತಲುಪುವಾಗ ಮತ್ತೆ ಕಡಿಮೆಯಾಗಿ ಕೊನೆಗೆ ಒಂದೇ ಒಂದು ಬಲಿಷ್ಠವಾದ ಶಕ್ತಿಯುತವಾದ ವೀರ್ಯಾಣು ಮಾತ್ರ ಮೊಟ್ಟೆಯೊಂದಿಗೆ ಬೆರೆತು ಜೀವವೊಂದರ ಉಗಮಕ್ಕೆ ಕಾರಣವಾಗುತ್ತದೆ. ಉಳಿದುಕೊಂಡ ಒಂದೇ ಒಂದು ವೀರ್ಯಾಣು ಗರ್ಭಾಶಯದಲ್ಲಿರುವ ಅಂಡಾಣುವಿಗೆ ಸೇರಿದ ಕ್ಷಣ ಆ ಅಂಡಾಣು ಬಂಧಿಸಿಕೊಳ್ಳುತ್ತದೆ. ಉದಾಹರಣೆಗೆ ಕೋಳಿಯ ಮೊಟ್ಟೆಯೊಳಗೆ ಹಳದಿ ಭಾಗವಿರುವಂತೆ ಅಲ್ಲಿಗೆ ಹೆಣ್ಣಿನ ಅಂಡಾಣುವಿಗೆ ಮೊದಲನೆಯ ಬಾರಿಯಾಗಿ ನಾವು ಬಂಧಿಯಾದೆವು. ಇದೇ ಗಂಡಿನ ಬಂಧನದ ಮೊದಲ ಹೆಜ್ಜೆ. ಹೆಣ್ಣಿನ ಅಂಡಾಣುವಿನೊಳಗೆ ಬಂಧಿಯಾದ ವ್ಯಕ್ತಿ ಯಾರು ಎನ್ನುವುದಾದರೆ ನಮ್ಮ ಮುಖಗಳನ್ನು ಹೋಗಿ ಕನ್ನಡಿ ಮುಂದೆ ನಿಂತು ನೋಡಿಕೊಳ್ಳೋಣ. ಅದು ನಾವೇ ಆಗಿರುತ್ತೇವೆ. 40 ಮಿಲಿಯನ್ನಲ್ಲಿ ಉಳಿದುಕೊಂಡ ಒಬ್ಬನೇ ಒಬ್ಬ ವ್ಯಕ್ತಿ ನಾವೇ. ಆಹಾ, ಎಂತಹ ಅದೃಷ್ಟ ಎನ್ನುಕೊಳ್ಳೋಣ. 40 ಮಿಲಿಯನ್ನಲ್ಲಿ ನಾವೊಬ್ಬರಾದರೂ ಉಳಿದುಕೊಂಡವಲ್ಲ ಎಂದು. ಓ ಗಂಡಸೇ ನೀನು ಇಷ್ಟೇ ಅಲ್ಲವೇ? ಮುಂದಿನ ಭಾಗ ಮುಂದಿನ ಕಂತಿನಲ್ಲಿ. ಧನ್ಯವಾದಗಳು.